ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಂತ ಹೇಳಿ. ಇರಾನ್ನಲ್ಲಿ ಎಲ್ಲಿ ನೋಡಿದ್ರು ಬೆಂಕಿ ಉಂಡೆ ಕಾಣ ಸಿಗ್ತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ ದೇಶ ತತ್ತರಿಸಿ ಹೋಗ್ಬಿಟ್ಟಿದೆ. ಈಗಾಗಲೇ ಇಸ್ರೇಲ್ನ ಮೊದಲ ಟಾರ್ಗೆಟ್ ಕೂಡ ಸಕ್ಸಸ್ ಆಗಿದೆ. ಇರಾನ್ನ ಅನಿಲ ಸಂಗ್ರಹ ಘಟಕವನ್ನ ಧ್ವಂಸ ಮಾಡಿದೆ. ಇರೋದಿನೊಂದೇ ಟಾರ್ಗೆಟ್, ಎರಡನೇ ಟಾರ್ಗೆಟ್ ಕೂಡ ಸಿದ್ಧ ಮಾಡಿಕೊಂಡಿದೆ ಇಸ್ರೇಲ್. ಬಹಳ ಅಚ್ಚುಕಟ್ಟಾಗಿ ಸ್ಕೆಚ್ ಅನ್ನ ಕೂಡ ಹಾಕಿದೆ. ಇರಾನ್ ಪರಮೋಚ್ಚ ನಾಯಕನ ಹೊಡೆದು ಉರುಳಿಸೋ ಪ್ಲಾನ್ಗಳನ್ನ ಕೂಡ ಮಾಡ್ತಾ ಇದೆ ಇಸ್ರೇಲ್. ಇರಾನ್ ಅಧ್ಯಕ್ಷ ಅಲಿ ಖಮೇನಿ ಹತ್ಯೆಗೆ ಶಪಥವನ್ನ ಮಾಡಲಾಗಿದೆ. ಖಮೇನಿ ಹತ್ಯೆಯ ಬಳಿಕವಷ್ಟೇ ಯುದ್ಧಕ್ಕೆ ಬ್ರೇಕ್ ಅಂತ ಹೇಳಿದೆ ಇಸ್ರೇಲ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ನಿಂದ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಿಂದ ಜಾಯಿನ್ ಆಗಿದ್ದಾರೆ. ಇನ್ನು ದಿಲೀಪ್, ಒಂದ್ ಕಡೆ ಇರಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಕದನ ವಿರಾಮ ಘೋಷಣೆ ಮಾಡಬೇಕು ಅಂತ ಹೇಳಿ, ಬಟ್ ಆದ್ರೆ ಹಿಂದಿನ ಬಾಗ್ಲಿಂದ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ, ಬಟ್ ಆದ್ರೆ ಅದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಮತ್ತೊಂದು ಕಡೆ ಟ್ರಂಪ್ ಅವರು ಬಹಳ ಕುತೂಹಲಕಾರಿಯಾದಂತಹ ವಿಚಾರವನ್ನ ಹೇಳಿದ್ದಾರೆ. ಏನಾಗಬಹುದು ಅಂತ ಹೇಳಿ. ಒಂದು ರಮ್ಯ, ಇರಾನ್ ಬಯಸ್ತಾ ಇದೆ ಏನಂದರೆ ಏನು ಇಸ್ರೇಲ್ ಏಕಪಕ್ಷೀಯವಾಗಿ ನಮ್ಮ ಮೇಲೆ ದಾಳಿ ನಡೆಸ್ತು, ನಾವು ಯಾವುದೇ ನ್ಯೂಕ್ಲಿಯರ್ ಬಾಂಬ್ನ ತಯಾರು ಮಾಡ್ತಿರಲಿಲ್ಲ, ಆದರೆ ಒಂದು ಶಾಂತಿ ಕಾರಣಕ್ಕಾಗಿ, ಶಾಂತಿ ಉದ್ದೇಶಕ್ಕಾಗಿ ಒಂದು ಅಣು ಇಂಧನವನ್ನು ಒಂದು ಪರಿಷ್ಕರಣೆ ಮಾಡ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ದಾಳಿ ನಡೆಸಿದೆ ಇಸ್ರೇಲ್ ಏಕಪಕ್ಷೀಯವಾಗಿ ಅನ್ನೋದು ಇರಾನ್ನ ಆರೋಪ. ಜೊತೆಗೆ ಏನೊಂದು ಹಮಾಸ್ ಉಗ್ರರ ಮೇಲೆ ಮತ್ತು ಬೇರೆ ಬೇರೆ ಹೆಜ್ಬುಲ್ಲಾ ಉಗ್ರರು ಇರ್ಬೋದು, ಹೌತಿ ಉಗ್ರರು ಇರ್ಬೋದು, ಅವರ ಮೇಲೆ ದಾಳಿ ನಡೆಸಿದಾಗ ಅವರು ಪ್ರತಿದಾಳಿನ ಸಮರ್ಪಕವಾಗಿ ನಡೆಸೋಕ್ಕಾಗಿಲ್ಲ. ಆದರೆ ನಮ್ಮದು ಇರಾನ್ ದೇಶ, ನಾವು ಇಸ್ರೇಲ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಏನು ಇಸ್ರೇಲ್ ದಾಳಿ ನಡೆಸಿದೆ ಅದಕ್ಕೆ ಪ್ರತಿಯಾಗಿ ಎಲ್ಲ ರೀತಿಯ ದಾಳಿಗಳನ್ನು ನಡೆಸಿದೆ. ಟೆಲ್ ಅವೀವ್ನಲ್ಲಿ ಒಂದು ಗಾಜಾ ರೀತಿಯಂಥ ಒಂದು ಸನ್ನಿವೇಶವನ್ನು ಇರಾನ್ ಸೃಷ್ಟಿ ಮಾಡಿದೆ. ಒಟ್ಟಿನಲ್ಲಿ ನಾವು ಇಸ್ರೇಲ್ನಷ್ಟೇ ಬಲಶಾಲಿ ಅನ್ನೋದನ್ನು ಇರಾನ್ ಪದೇ ಪದೇ ಸಾಬೀತು ಮಾಡ್ತಾ ಇದೆ. ಇದ್ರ ಮಧ್ಯದಲ್ಲೇನೇ ಏನು ಇಸ್ರೇಲ್ ಅಧ್ಯಕ್ಷ ಇದ್ದಾರೆ, ಅವ್ರು ಬೆಂಜಮಿನ್ ನೆತನ್ಯಾಹು ಅವರು, ಇಸ್ರೇಲ್ ಪ್ರಧಾನಿ, ಅವ್ರು ಹೇಳ್ತಿರೋದೇನೆಂದರೆ ನಾವು ಒಂದು ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅವ್ರನ್ನ ಹತ್ಯೆ ಮಾಡ್ತೀವಿ, ಅವ್ರನ್ನ ಶಪಥ ಮಾಡಬೇಕು, ಅವ್ರನ್ನ ನಿರ್ನಾಮ ಮಾಡಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಇರಾನ್ನಲ್ಲಿ ಸರ್ಕಾರವನ್ನು ಬದಲು ಮಾಡಬೇಕು, ಅಂದರೆ ರೆಜಿಮ್ ಚೇಂಜ್ ಅಂತ ಏನಿದೆ ಅದನ್ನು ನಾವು ಮಾಡಲೇಬೇಕು. ಇರಾನ್ನಲ್ಲಿ ಸರ್ಕಾರ ಬದಲಾದರೆ ಆವಾಗ ಎಲ್ಲ ರೀತಿಯ ಅಂತ ನಾವು ಇಸ್ರೇಲ್ ಮೇಲೆ ಇರಾನ್ ಮೇಲೆ ಹಿಡಿತ ಸಾಧಿಸೋಕ್ಕೆ ಸಾಧ್ಯ ಅನ್ನೋದು ಇಸ್ರೇಲ್ನ ವಾದ. ಆದರೆ ಅಮೆರಿಕ ಈ ಒಂದು ಇಸ್ರೇಲ್ನ ಈ ಒಂದು ಸಮರಕ್ಕೆ ಇರಾನ್ ವಿರುದ್ಧ ಕೈ ಜೋಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಇದ್ರ ಮಧ್ಯದಲ್ಲೇ G7 ಮೀಟಿಂಗ್ ಬಂದಿದೆ ಕೆನಡಾ ದೇಶದಲ್ಲಿ. ಈ ಒಂದು ಕೆನಡಾ ದೇಶದಲ್ಲಿ ನಡೀತಿರೋ ಸಭೆಗೆ ಅಮೆರಿಕ ಅಧ್ಯಕ್ಷರ ಭಾಗಿಯಾಗಿದ್ದರು ಟ್ರಂಪ್. ಆದರೆ ಅವರು ತರಾತುರಿಯಲ್ಲಿ ವಾಷಿಂಗ್ಟನ್ಗೆ ಅಂದರೆ ಅಮೆರಿಕಾಗೆ ನಿರ್ಗಮಿಸಿದ್ದಾರೆ. ಈ ಒಂದು ಟ್ರಂಪ್ ನಿರ್ಗಮಿಸಿದ ತಕ್ಷಣವೇ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಏನಿದ್ದಾಳೆ ಫ್ರೆಂಚ್ ಪ್ರೆಸಿಡೆಂಟ್, ಅವರು ನಿಮ್ಮ ಮಾತನ್ನು ಹೇಳಿದ್ರು, ಈ ಒಂದು ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಈ ಕುರಿತ ಮಾತುಕತೆಗೆ ಟ್ರಂಪ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರೊಂದು ಸುಳ್ಳು ಸುದ್ದಿ ರೀತಿಯಾದಂಥ ಮಾಹಿತಿಯನ್ನು ಹರಡಿದ್ರು. ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು, ನಾನು ಹೋಗಿರೋದು ಕದನ ವಿರಾಮ ಮಾಡೋದಕ್ಕಲ್ಲ, ಅದಕ್ಕಿಂತ ದೊಡ್ಡದು ಅಂತ. ಅದಕ್ಕಿಂತ ದೊಡ್ಡದು ಅಂದರೆ ಏನು? ಇಸ್ರೇಲ್ ವಿರುದ್ಧ ಒಂದು ಏನು ಇರಾನ್ ಯುದ್ಧ ನಡೆಸ್ತಾ ಇದೆ, ಇರಾನ್ ವಿರುದ್ಧ ಅಮೆರಿಕ ಸಮರಕ್ಕೆ ನಿಲ್ಲುತ್ತಾ, ಅಥವಾ ಅದಕ್ಕಿಂತ ದೊಡ್ಡದು ಅಂದ್ರೇನು? ಅಲಿ ಖಮೇನಿ ಹತ್ಯೆಗೆ ಏನಾದರೂ ಇಸ್ರೇಲ್ ಸಂಚು ರೂಪಿಸಿದೆಯಾ? ಆ ಸಂಚಿಗೆ ಅಮೆರಿಕ ಕೈ ಜೋಡಿಸುತ್ತಾ? ಗೊತ್ತಿಲ್ಲ. ಮತ್ತು ಟ್ರಂಪ್ ಯಾವಾಗಲೂ ಅಷ್ಟೇ ಅವರು ಹೇಳೋದೊಂದು ಮಾಡೋದೊಂದು, ಮತ್ತು ಅವರು ತೋರಿಸ್ಕೊಳ್ಳೋದ ರೀತಿಯೇ, ಬಿಂಬಿಸೋ ರೀತಿಯೇ ಮತ್ತೊಂದು. ಹಾಗಾಗಿ ಅವರ ಯಾವೊಂದು ನಡೆಗಳನ್ನು ಕೂಡ ಇದೇ ಅಂತೇಳ್ಬಿಟ್ಟು ಸ್ಪಷ್ಟವಾಗಿ ಗ್ರಹಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇತ್ತೀಚೆಗೆ ತಾನೇ ಇರಾನ್ ಜೊತೆಗೆ ಅಮೆರಿಕ ಅಣು ಒಪ್ಪಂದ ಕುರಿತಾಗಿ ಮಾತುಕತೆ ನಡೆಸ್ತಾ ಇತ್ತು. ಆದರೆ ಈ ಮಾತುಕತೆ ನಡೆಸ್ತಿರೋ ಸಂದರ್ಭದಲ್ಲೇನೇ ಇಸ್ರೇಲು ಇರಾನ್ ಮೇಲೆ ದಾಳಿ ನಡೆಸ್ತು. ಅಂದರೆ ಅವರ ಯಾವ ನೀತಿ, ಅಂದರೆ ಯಾವ ಮಾತುಕತೆ, ಅವರ ಯಾವೊಂದು ಹೇಳಿಕೆ ಮತ್ತು ಅವ್ರು ಮಾಡೋ ಕೃತಿ, ಮಾತು ಮತ್ತು ಕೃತಿ ಮಧ್ಯ ಯಾವುದೇ ಒಂದು ಲಿಂಕ್ ಇರೋದಿಲ್ಲ. ಹಂಗಾಗಿ ಟ್ರಂಪ್ ಏನಕ್ಕೆ ಇವಾಗ ಅಮೆರಿಕ ವಾಪಸ್ ಹೋದ್ರು, ಸೀಸ್ ಫೈರ್ಗಿಂತ ದೊಡ್ಡದು ಅಂದರೆ ಕದನ ವಿರಾಮಕ್ಕಿಂತ ದೊಡ್ಡದು ಅಂದರೆ ಏನು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಈಗ ಎಲ್ಲದಕ್ಕಿಂತ ದೊಡ್ಡ ಕುತೂಹಲ ಕೇಳಿಸಿರೋದು ರಮ್ಯಾ. ರೈಟ್, ಥ್ಯಾಂಕ್ ಯು.